ರಾಜ್ಯ ಸರ್ಕಾರ ನಾಡಿನ ಜನತೆಗೆ ಜನಪರ ಬಜೆಟ್ ನೀಡಿದೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ತಾಲೂಕಿನ ಕಸಬಾ ಹೋಬಳಿಯ ಎಸ್ ಕೊಡಿಗೆಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಸ್ ಕೊಡಿಗೆಹಳ್ಳಿ ಪಾಳ್ಯ, ಹೊಸಪಾಳ್ಯ ಹಾಗೂ ಚಿಕ್ಕೋನಹಳ್ಳಿ ಗ್ರಾಮಗಳಲ್ಲಿ ಸುಮಾರು 290 ಲಕ್ಷ ರೂಪಾಯಿ ವೆಚ್ಚದ ರಸ್ತೆ ಮತ್ತು ಸಿಸಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ಈ ಬಾರಿಯ ಬಜೆಟ್ ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು, ಎಸ್ಸಿ, ಎಸ್ಟಿ ಮತ್ತು ಒಬಿಸಿ ಸಮುದಾಯಗಳಿಗೆ ಅನುಕೂಲವಾಗುವಂತಿದೆ ಎಂದು ಅಭಿಪ್ರಾಯವನ್ನಪಟ್ಟರು. ಮೊದಲು ನಮ್ದು 24 ಕೋಟಿ ಆಯಿತು. ನಮ್ದು ಆಮೇಲೆ 2 ಕೋಟಿ ನಮ್ಮಲ್ಲಿ ಅಲ್ಲಿ ಇರ್ತಕ್ಕಂಥ ಕಂಬಗಳು, ಲೈಟ್ ಕಂಬ ಮತ್ತೆ ಬೇರೆ ಬೇರೆ ಶಿಫ್ಟಿಂಗಿಗೆ 2 ಕೋಟಿ ಹಾಕ್ಸಿದ್ವಿ, ಮತ್ತೆ ಡ್ರೈನೇಜ್ಗೆ 6 ಕೋಟಿ ಹಾಕ್ಸಿದ್ವಿ. ಯಾಕಂದ್ರೆ ಸಾರ್ವಜನಿಕರಿಗೆ ಅದೊಂದು ಗೊಂದಲ ಇತ್ತು. ಇಲ್ಲ ಅದು ಕೂಡ ಹಾಕಿದೀವಿ. ಅದನ್ನು ಕೂಡ ರಸ್ತೆ ಜೊತೆಗೆ ರಸ್ತೆ ಆದ್ಮೇಲೆ ಸರಿ ಈಗ ಕೆಲಸ ಶುರು ಮಾಡಕ್ಕೆ ಹೇಳಿದೀವಿ. ಎಷ್ಟು ಬಜೆಟ್ ಹೇಳಿದೀವಿ. ನಂತರ 2 ಡೇಸ್ ಅಲ್ಲಿ ಕೆಲಸ ಶುರು ಮಾಡಿ ಎಷ್ಟು ಬಜೆಟ್ ಅದು 2.5 ಕೋಟಿ ಹಾಕಿದೀವಿ. 3 ಕೋಟಿ ಹಾಕಿದೀವಿ. 3 ಕೋಟಿಲಿ ಅಲ್ಲಿಗೆ ಈಗ ಏನು ಏರಿಯಾದ್ದು ನೀರೆಲ್ಲ ರಾಜಕಾಲುವೆ ಬಂದು ಅಲ್ಲಿ ಸ್ಟಾಪ್ ಆಗ್ತಿತ್ತು. ಮೊದಲ ಕೆರೆ ಒಳಗೆ ಹೋಗ್ತಿತ್ತು. ನಾವು ಆ ಕೆರೆ ಕುಡಿಯೋ ನೀರಿಗೆ ಅಭಿವೃದ್ಧಿ ಪಡಿಸ್ಕೊಂಡ್ಮೇಲೆ ಅಲ್ಲಿ ನಾವು ಏರಿಯಾ ಹಾಕಿದ್ದು. ಅಲ್ಲೇ ನಿಂತ್ಕೊಂಡು ಅಲ್ಲಿರ್ತಕ್ಕಂಥ ತೋಟಗಳಿಗೆಲ್ಲ ತೊಂದರೆ ಆಗ್ತಿತ್ತು. ಅದಕ್ಕೆ ಈಗ ಡ್ರೈನೇಜ್ ಹಾಕಿದ್ವಿ. 4 ಅಡಿ ಅಗಲ ಡ್ರೈನೇಜ್ ಹಾಕಿದ್ವಿ. ಡ್ರೈನೇಜ್ ಹಾಕಿದ್ವಿ. ರಾಜಕಾಲುವೆ ನೀರು ಬಂದಿದ್ದು ಡ್ರೈನೇಜ್ ಮುಖೇನ ನಮ್ದು STPಯಿಂದ ಆಚೆಗಾನ ನಾವು ಮಾಡಿದ್ವಿ. ಈಗ ಅದಕ್ಕೆ 3 ಕೋಟಿ ಹಾಕಿದ್ವಿ. ಈಗ 3 ಕೋಟಿ ಹಾಕಿದ್ವಿ. ಅದರಿಂದ ಮೇನ್ ರೋಡ್ ಬಿಟ್ಟು ಮುಂದಕ್ಕೆ 1.5 ಕಿಲೋಮೀಟ್ರ್ ತಗೊಂಡೋಗಿ ಹಳ್ಳಕ್ಕೆ ಬಿಡ್ತಕ್ಕಂಥ ರೈತರು ಎಲ್ಲ ಒಂದ್ ಕಡೆ ಸ್ವಲ್ಪ ಅಸಮಾಧಾನ ಮಾಡ್ತಾ ಇದ್ರು. ಏನಕ್ಕೆ ಜಾಗ ಬಿಟ್ಕೊಡಿದ್ರು ಬಿಟ್ಕೊಡಲ್ಲ. ಅವ್ರಿಗೆ ಅಲ್ಲಿ ಜಮೀನು ಹೋಗುತ್ತೆ ಅಂತಾರೆ. ಒಂದು 2 ಅಡಿ ಬಿಡ್ರಿ ಅಂತಂದ್ರೆ 2 ಅಡಿ ಬಿಡೋಕ್ಕೂ ರೆಡಿ ಇಲ್ಲ. ಹಂಗೆ ಆಗ್ಬೇಕು. ಎಲ್ಲ ಹೆಂಗಾಗುತ್ತಪ್ಪ? ಮನೆ ತಗ ರೋಡ್ ಆಗ್ಬೇಕು ಅಂದ್ರೆ ರೋಡ್ನೇ ಗೀತಿರ್ತಾರೆ. ಸರ್, ಅಮೆರಿಕ, ಇಸ್ರೇಲ್ ಸರಿ ಇಡೀ ಪ್ರಪಂಚದ ಆರ್ಥಿಕತೆ ಮೇಲೆ ಇದೇ ರೀತಿ 1 ತಿಂಗಳು 1.5 ತಿಂಗಳು ಮುಂದುವರೆದ್ರೆ ಪ್ರಪಂಚದ ಆರ್ಥಿಕತೆ ಮೇಲೆ ಪೆಟ್ಟು ಬೀಳುತ್ತೆ. ಈ ಎಲ್ಲ ಅರಬ್ ಕಂಟ್ರೀಸ್ ಇಂದಲೇ ನಮಗೆ ತೈಲ ಮತ್ತು ಎಲ್ಲರೂ ಕೂಡ ಬರ್ತಕ್ಕಂಥದ್ದು, ಗ್ಯಾಸ್, ತೈಲ ಎಲ್ಲ ಬರ್ತಕ್ಕಂಥದ್ದು ಸಪ್ಲೈ ಕಡಿಮೆ ಆಯಿತು. ಜೊತೆಗೆ ಎಲ್ಲ ರಂಗಗಳಲ್ಲೂ ಕೂಡ ವಾಣಿಜ್ಯ ಚಟುವಟಿಕೆಗಳಿಗೆ ತೊಂದರೆ ಆಗಲ್ಲ. ಇದರಿಂದ ಆದಷ್ಟು ಬೇಗ ಇದನ್ನು ಮುಗಿಸೋದು ಭಾರಿ ಒಳ್ಳೆಯದು. 3ನೇ ಮಹಾಯುದ್ಧ ಅಂತ ಅನ್ಕೋಬೋದು. ಏನಾಗಲ್ಲ, ಯಾರು ಮಹಾಯುದ್ಧ ಅಲ್ಲ. ಈಗ ಕರ್ನಾಟಕದಿಂದ ಈ ಪ್ರಪಂಚದ ಎಲ್ಲ ಭಾಗದಲ್ಲೂ ಕೂಡ 60% ಅರಬ್ ಕಂಟ್ರೀಸಲ್ಲಿ ಇರ್ತಕ್ಕಂಥವ್ರು ಬೇರೆ ಬೇರೆ ದೇಶದವರು. ಅರಬ್ ಕಂಟ್ರೀಸ್ ಇದ್ದರೆ 35ಇಂದ 40% ಜನ ಅರಬ್ ಕಂಟ್ರೀಸ್ ಜನ ಇರ್ತಕ್ಕಂಥದ್ದು. ಎಲ್ಲ ಇರ್ತಕ್ಕಂಥ ಅಷ್ಟು ಅರಬ್ ಕಂಟ್ರಿಯಲ್ಲಿ ವಾಸ ಮಾಡ್ತಕ್ಕಂಥವ್ರು ಎಲ್ಲ ಇಡೀ ಪ್ರಪಂಚದ ಎಲ್ಲ ದೇಶದ ಜನರು ಕೂಡ ವಾಸ ಮಾಡ್ತಾರೆ. ಅದರ್ಸೇ ಜಾಸ್ತಿ ಇರ್ತಕ್ಕಂಥದ್ದಲ್ಲಿ ಎಲ್ರಿಗೂ ತೊಂದರೆ ಆಗುತ್ತೆ. ತಾಲೂಕಿನಲ್ಲಿ ಇನ್ನು ಸುಮಾರು 100 ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳು ಹಂತ ಹಂತವಾಗಿ ಆರಂಭವಾಗಲಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಗ್ರಾಮೀಣ ಪ್ರದೇಶಗಳಲ್ಲಿ ಮನೆಗಳ ಬೇಡಿಕೆ ಹೆಚ್ಚಿದ್ದು, ವಸತಿ ಯೋಜನೆ ಜಾರಿಗೆ ಸರ್ಕಾರದ ಮೇಲೆ ಒತ್ತಾಯ ಮಾಡುತ್ತಿದ್ದೇವೆ ಎಂದರು. ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ವಿತರಣೆ ಮಾಡುವ ಯೋಜನೆ ಈಗಾಗಲೇ ಜಾರಿಯಲ್ಲಿದೆ ಎಂದು ಅವರು ತಿಳಿಸಿದರು.